ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಜಗದಾಳ ಆವರಣದಲ್ಲಿ ದಿನಾಂಕ 20-5-2026ರಂದು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆ, ಕೃಷಿ ಮತ್ತು ಪಶುಸಂಗೋಪನಾ ಇಲಾಖೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಸ್ವರ್ಣಭೂಮಿ ಸಾವಯವ ರೈತರ ಉತ್ಪಾದಕರ ಕಂಪನಿ ಲಿಮಿಟೆಡ್ ಜಗದಾಳ ಇವರ ಸಹಯೋಗದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕಾ 80 ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ 2025-26ನೇ ಸಾಲಿನ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಸಮಾರಂಭ ಪ್ರಾರ್ಥನೆ ಹಾಗೂ ರೈತಗೀತೆ ವಿದ್ಯಾರ್ಥಿಗಳಿಂದ ಸ್ವಾಗತವನ್ನು ಕೋರಿದವರು ಡಾ ಶಾಂತಪ್ಪ ತಿರಕನವರು. ಪ್ರಸ್ತಾವಿಕ ನುಡಿಯನ್ನು ಡಾ ವಿಜಯ ಹೊಸಮನಿ, ಸಂಯೋಜಕರು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ ಇವರು ಮಾಡಿದರು. ವರದಿ ವಾಚನವನ್ನು ಕುಮಾರಿ ಭಾಗ್ಯಶ್ರೀ ನಡೆಸಿಕೊಟ್ಟರು. ಉದ್ಘಾಟನೆಯನ್ನು ಮಾಡಿದವರು ಶಾಸಕರಾದ ಸಿದ್ದು ಸವದಿ ತೇರದಾಳ ಮತಕ್ಷೇತ್ರ ನೆರವೇರಿಸಿದರು ಮತ್ತು ಶ್ರೀ ಮಣಿಪ್ರಾಸ್ವಾ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಮರೇಗುದ್ದಿ ಉದ್ಘಾಟನಾ ಸಮಾರಂಭ ನೆರವೇರಿತು. ಮುಖ್ಯ ಅತಿಥಿ ಭಾಷಣವನ್ನು ಡಾ ರವೀಂದ್ರ ಹಕಾಟೆ, ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಬಾಗಲಕೋಟ ಇವರು ನೆರವೇರಿಸಿದರು. ಅತಿಥಿ ಭಾಷಣವನ್ನು ಡಾ ಎಸ್ಕೆ ಅಗಸಿನಾಳ ಮತ್ತು ಡಾ ಶಿವಾನಂದ ಕರಡಿಗುಡ್ಡ, ಉಪನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಬಾಗಲಕೋಟ ಇವರು ಮಾತನಾಡಿದರು. ಗ್ರಾಮಸ್ಥರಿಂದ ಅನಿಸಿಕೆಯನ್ನು ಹಂಚಿಕೊಂಡ ದಾನಪ್ಪ ಆಸಂಗಿ ಮತ್ತು ಸದಾಶಿವ ಭಂಗಿ ಹಲವಾರು ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಡಾ ಬಿ ಫಕ್ರುದ್ದೀನ್ ಮತ್ತು ಡಾ ಆರ್ ಬಿ ಬಿರಾದಾರ, ಡಾ ಎನ್ಜಿ ಕೇರುಟಗಿ, ಜಮಖಂಡಿಯ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದ ಸಚಿನ ಮಾಚಕನೂರ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರೈತರಾದ ಶೇಖರ್ ಪರಪ್ಪನವರ್, ಶಂಕರ್ ಜುಂಗನವರ್, ಆನಂದ್ ಗುಂಪು, ಶ್ರೀಮತಿ ಶಾರದಾ ವಿಠಲ್ಕಾಂತಿ, ದುಂಡಯ್ಯ ಹಿಡಕಲ್, ಬಸಪ್ಪ ಗಿರಗಾಂವಿ, ಅಡಿವಪ್ಪ ಕಿತ್ತೂರ ಹಲವಾರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 40ಕ್ಕೂ ಅಧಿಕ ರೈತರಿಗೆ ಅನುಕೂಲವಾಗುವ ವಿವಿಧ ಅಂಗಡಿಗಳು ಬಂದಿದ್ದು, ರೈತರ ಬೇಕಾಗುವಂತ ವಸ್ತುಗಳು ಸ್ಟಾಲಿನಲ್ಲಿ ಇದ್ದವು. ಅಂಗಡಿ ಮಾಲಕರಿಂದ ರೈತರಿಗೆ ವಸ್ತುಗಳ ಬಗ್ಗೆ ಸಹ ವಿಸ್ತಾರವಾಗಿ ರೈತರಿಗೆ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ತರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಲದೊಡಗಡಗಿದೆ ಕರ್ಮ, ನೇಗಿಲ ಕುಲದೊಡ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವಿದ್ಯಾರ್ಥಿಗಳು ಸುಮಾರು 3 ತಿಂಗಳಿಂದ ಇಲ್ಲಿ ನಮ್ಮ ಕದಳಿ ಗ್ರಾಮದಾಗ ಇದ್ರು. ಅಲ್ಲಿದನ ಜಗದಾಳ, ನಾವಲ್ಗಿ, ಮದರಕಂಡಿ ಎಲ್ಲ ಗ್ರಾಮಗಳಲ್ಲಿ ಸುತ್ತಾಡಿ ನಮ್ಮ ರೈತರಿಗೆ ಎಲ್ಲರ ಮನೆಗೂ ಹೋಗಿ ತಮ್ಮ ಕಲಿತಂತ ಅನುಭವವನ್ನು ಹಂಚಿ ಹೇಳಿದರು. ಆದರೆ ನಾವು ನಮ್ಮ ಕೃಷಿಯಲ್ಲಿ ಮಾಡತಕ್ಕಂಥ ಲೋಪದೋಷಗಳನ್ನು ತಿದ್ದಿ ಹೇಳಿದರು. ಮಣ್ಣಿನ ಬಗ್ಗೆ ತಿಳಿಸಿದರು. ಮಣ್ಣು ಒಂದು ಇಂಚು ಮಣ್ಣು ತಯಾರಾಗಬೇಕಾದ್ರೆ ಎಷ್ಟೋ ಲಕ್ಷ ವರ್ಷ ಬೇಕಂತ. ಹಂಗೆ ನಾವು ಮಣ್ಣಿನ ಸಂರಕ್ಷಣೆ ಹೆಂಗೆ ಮಾಡಬೇಕು, ನಾವು ಮಣ್ಣಿನ ಫಲವತ್ತತೆನ ಯಾವ ರೀತಿ ಕಾಪಾಡಿಕೊಳ್ಬೇಕು, ಹಸಿರೆಲೆ ಗೊಬ್ಬರ ಉಪಯೋಗ ಮಾಡೋದು ಮತ್ತು ಸಾವಯವ ತ್ಯಾಜ್ಯವನ್ನು ಭೂಮಿಯಲ್ಲಿ ಮರುಬಳಕೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಎಲ್ಲ ರೈತರಿಗೆ ತಿಳಿಸಿದರು. ಇದರಿಂದ ಈ ನಮ್ಮ ಬರಗಾಲ ಪ್ರದೇಶದಲ್ಲಿ ನೀರಿನ ಅಂತರ್ಜಲ ಮಟ್ಟವನ್ನು ಯಾವ ರೀತಿಯಾಗಿ ಸುಧಾರಿಸ್ಕೋಬೇಕು ಮತ್ತು ಕಡಿಮೆ ನೀರಿನಲ್ಲಿ ನಾವು ಬೆಳೆಯುವ ರೈತ ಮಹಿಳೆಯರು, ತಾಯಂದಿರು, ಯುವ ಮಿತ್ರರು ಹಾಗೂ ಪತ್ರಕರ್ತ ಮಿತ್ರರಿಗೆ ವಂದಿಸಿ, ಇದೊಂದು ಬಹಳ ಅತ್ಯಂತ ಉಪಯುಕ್ತ ಕಾರ್ಯಕ್ರಮವನ್ನು ಜಗದಾಳ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲರಿಗೂ ಸಹಿತ ಬದುಕಲಿಕ್ಕೆ ದಾರಿ ತೋರಿಸುವಂತ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಯಾಕಂದ್ರ ರೈತರಿಲ್ಲ ಈ ಜಗತ್ತನೇ ಇಲ್ಲ. ರೈತರು ದುಡಿತಾರ ಅಂತ ನಾವು ಬದುಕ್ತೀವಿ, ಜನ ಬದುಕ್ತಾರ, ಜಾನುವಾರುಗಳು ಬದುಕ್ತಾವ.
ಇದಕ್ಕೆಲ್ಲ ಕಾರಣೀಭೂತರು ರೈತ ಬಂಧುಗಳು. ಆದ್ರೆ ನಮಗೆಲ್ಲ ಗೊತ್ತಿರಲಿ, ನಮ್ಗೆ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶದ ಜನಸಂಖ್ಯೆ 30 ಕೋಟಿ ಇತ್ತು, ಬರೀ 30 ಕೋಟಿ. ಆಗ ನಮ್ಗೆಲ್ಲ ಹಿರಿಯರಿಗೆ ಗೊತ್ತದ, ನಮ್ಗಿಂತಲೂ ಹಿರಿಯರಿಗೆ, ಈ 80-90 ವರ್ಷ ಆದವ್ರಿಗೆ ನೀವು ಕೇಳ್ರಿ, ಹಸಿವಿನಿಂದ ಎಷ್ಟೋ ಮಂದಿ ಸಾಯ್ತಿದ್ರು. ಬರಗಾಲ ಬಿದ್ರ ಜಾನುವಾರುಗಳಿಗೆ ನೀರಿಲ್ಲ, ಆಹಾರ ಇಲ್ಲ, ಆ ರೀತಿ ರೋಗಿ ಬರ ಹತ್ತಿದ್ರು, ಅದು ಎಲ್ಲಿ ನಿಂತಲ್ಲೇ ಸಾಯ್ತಿದ್ರು. ಆ ಸ್ಥಿತಿ ಇತ್ತು 30 ಕೋಟಿ ಜನಸಂಖ್ಯೆ ಇದ್ದಾಗ. ಸ್ವತಂತ್ರ ಬಂದ ನಂತರ, ಸ್ವತಂತ್ರ ಬಂದ ಸರಿಸುಮಾರು 80 ವರ್ಷ ಆದ ನಂತರ ಈಗ ದೇಶದ ಜನಸಂಖ್ಯೆ 140 ಕೋಟಿ ಮೇಲಾಗತ್ತೆ. 145 ಕೋಟಿ ಅಂದ್ರೆ ಒಡ್ಡಿ ಇಲ್ಲ. ಆದ್ರೂ ಸಹಿತ ಆಹಾರದ ಕೊರತೆ ಇಲ್ಲ, ಯಾರೂ ಹಸಿವಿನಿಂದ ಸಾಯುವಂತ ಪ್ರಸಂಗ ದೇಶದಾಗಿಲ್ಲ. ಈ ಬದಲಾವಣೆ ಹೇಗಾಯ್ತು ಅನ್ನುವಂಥದ್ದನ್ನ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಇದು ಇಂಥ ಸಂಶೋಧನೆಗಳಿಂದ, ಒಂದು ವೈಜ್ಞಾನಿಕವಾಗಿ ನಮ್ಮ ರೈತರಿಗೆ ಮಾಹಿತಿ ಹರಿಬಿಟ್ಟಿದ್ರಿಂದ ತಮ್ಮ ಇದ್ದ ಜಮೀನುಗಳಲ್ಲಿಯೇ 10 ಪಟ್ಟು ಬೆಳೆಗಳನ್ನ ಬೆಳೆಯುವುದರ ಮುಖಾಂತರ ಬರೀ 145 ಕೋಟಿ ಜನಸಂಖ್ಯೆ ಸಲುವುದು ಅಷ್ಟೇ ಅಲ್ಲ, ನಮ್ಗಿಂತಲೂ ಬಡ ರಾಷ್ಟ್ರಗಳಾಗಿರ್ತಕ್ಕಂಥ ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳಿಗೂ ಸಹಿತ ಈ ಆಹಾರ ಸಾಮಗ್ರಿಗಳನ್ನ ರಫ್ತು ಮಾಡುವಂತ ಕೆಲಸವನ್ನ ಈಗ ನಡೀತಾ ಇದೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಪ್ರಯತ್ನ ಪಟ್ರ ಏನೆಲ್ಲ ಸಾಧನೆ, ಏನೆಲ್ಲ ಸಾಧ್ಯ. ಈ ಭೂತಾಯಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಬೆವರು ಹರಿಸಿ ದುಡಿದ್ರ ಆ ಭೂತಾಯಿ ಬಂಗಾರವನ್ನೇ ಕೊಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಈಗಾಗಲೇ ನಮ್ಮ PSC ವಿದ್ಯಾರ್ಥಿನಿಯರು ತಿಂಗಳವರೆಗೆ ಈಗ ಹೇಳಿದ್ರಲ್ಲ, ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೀಡು ಬಿಟ್ಟು ಒಬ್ಬೊಬ್ಬ ವಿದ್ಯಾರ್ಥಿ 5 ರೈತ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರು ಯಾವ ರೀತಿ ಬೆಳೆಗಳನ್ನು ಬೆಳೀತಾರ, ಅವ್ರ ಬದುಕು ಹೆಂಗದ, ಅವ್ರು ತೃಪ್ತಿದಾರ ಇಲ್ಲೋ, ಅದ್ರೊಳಗ ಇನ್ನೂ ಏನು ಕೊರತೆಗಳದಾವ, ಅದೆಲ್ಲವನ್ನು ಅಧ್ಯಯನ ಮಾಡಿ. ಯಾಕಂದ್ರೆ ಅವ್ರು ಅಧ್ಯಯನ ಮಾಡುವಂತ ಅವ್ರ ಕೆಲಸನೇ ಅವ್ರ ವಿದ್ಯಾರ್ಥಿಗಳು. ಯಾಕಂದ್ರೆ ಭವ್ಯ ಭಾರತವನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಾದ್ರೆ ಈ ಜನಸಂಖ್ಯೆ ಇಲ್ಲೇ ನಿಲ್ಲಂಗಿಲ್ಲ. ಇನ್ನೂ ಹೆಚ್ಚಿಗೆ ಜನಸಂಖ್ಯೆ ಆದ್ರೂ ಸಹಿತ ಈ ಇಷ್ಟೇ ಭೂತಾಯಿಯಲ್ಲಿ ನಾವು ಈ ದೇಶದ ಜನಸಂಖ್ಯೆಯನ್ನ, ಪ್ರಾಣಿ ಸಂಕುಲಗಳನ್ನ ಸಲುಬೇಕಾದ್ರ ನಮ್ಗ ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದ್ರ ರೈತರ ಮನೆಗೆ ಹೋದ್ರ ರೈತರ ಬದುಕು ಹೆಂಗಿರ್ತದ, ರೈತರು ಯಾವ ರೀತಿ ಪರಿಶ್ರಮ ಪಟ್ಟು ಭೂಮಿ ಒಳಗೆ ಕೆಲಸ ಮಾಡ್ತಾರೆ, ಅವ್ರು ದುಡಿತಾರಂತ ಉಳಿದ ಜನಸಂಖ್ಯೆ ಆರಾಮಾಗಿ ಊಟ ಮಾಡ್ತಾರೆ. ಅದನ್ನ ಈ ಸರಪಣಿಯನ್ನ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವರು ಪ್ರಾಕ್ಟಿಕಲ್ ಆಗಿ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವನ್ನ ನಮ್ಮ ವಿದ್ಯಾರ್ಥಿನಿಯರು ಮಾಡಿದ್ದು ಅತ್ಯಂತ ಶ್ರೇಷ್ಠ ಕೆಲಸ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ನಾವು ಮನಸ್ಸು ಮಾಡಿದ್ರ, ನಾವು ಈಗ ಬಹಳ ಮಂದಿ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಒಂದು ಪ್ರತೀತಿ ಅದ, ರೈತರಿಗೆ ಯಾರಿಗೆ ಕನ್ಯಾ ಕೊಡಂಗಿಲ್ಲ. ಈಗ ಡಿಗ್ರಿ ಮುಗಿಸಿ BSc ಮುಗಿಸಿ ಹೋಗ್ತಾರಲ್ಲ ನಮ್ಮ ವಿದ್ಯಾರ್ಥಿನಿಯರು, ಅವರ ರೈತರು ಆಗ್ತಾರಿಲ್ಲೋ ಗೊತ್ತಿಲ್ಲ. ಅದು ಹೇಳ್ತಾನ, ಅವರಿಗೆ ನೌಕರಿ ಮಾಡಾಗ ಎಷ್ಟು ವ್ಯತ್ಯಾಸ ಅದ. ಈ ಜಗದಾ ಗ್ರಾಮನ ಉದಾಹರಣೆ, ಒಂದು ಎಕರೆ ಒಳಗೆ 40 ರಿಂದ 50 ಕ್ವಿಂಟಲ್ ಅರಿಶಿಣ ಬೆಳೀತಾರ. ಅರಿಶಿಣ ಬೆಳೆದ್ರೆ ಇವತ್ತಿನ ರೇಟ್ 15,000 ಐತನ, 15 ರಿಂದ 20,000 ಅದ. ಬೇಡ 15 ಹಿಡ್ರಿ ನೀವು, 15 75, ಒಂದು ಎಕರೆಕ್ಕೆ 7.5 ಲಕ್ಷ ರೂಪಾಯಿ. ಯಾವ ನೌಕರಿ ಒಳಗೆ ಸಿಗ್ತದ ನಮ್ಮ ದೇಶದೊಳಗೆ? ನೀವು ಇಂಜಿನಿಯರಿಂಗ್ ಮುಗಿಸಿ, ITBT ಇಂಜಿನಿಯರಿಂಗ್ ಮುಗಿಸಿ ನೀವು ಇಂಗ್ಲೆಂಡ್ ಅಮೆರಿಕ ಹೋದ್ರೆ ಸಿಗ್ಬೋದು. ಆದ್ರೆ ಅಲ್ಲಿ ಬದುಕು ಅಟ್ಟ ದುಬಾರಿ ಅದ. ಅಲ್ಲಿ ನೀವು 1 ಕೋಟಿ ರೂಪಾಯಿ ಪಗಾರ ತಗೊಳ್ತಿರ್ತಂದ್ರ ವರ್ಷ ಪೂರ್ತಿ ಆ 1 ಕೋಟಿ ರೂಪಾಯಿ ಅವ್ನು ಬದುಕಲಿಕ್ಕೆ ಸಾಲಂಗಿಲ್ಲ. ಮನಿ ಬಾಡಿಗೆ, ನೀರ ಇವೆಲ್ಲ ನಮ್ಗಂಡ್ಲೆ ಬೇಕಾಬಿಟ್ಟಿ ಇರಂಗಿಲ್ಲ ಅಲ್ಲೆಲ್ಲ. ಆ ರೀತಿ ವಾತಾವರಣ ಅದ. ಇಲ್ಲಿ ನಮ್ಮಲ್ಲಿ ಏನ ಪರಿಸ್ಥಿತಿ ಆಗ್ಯದ, ನಮ್ಮ ಇತ್ತಿತ್ತಲಾಗಿ
ಮೊದಲೇನಿತ್ತಾಗ 4 ಎತ್ತು ಜೋಡು ಒಕ್ಕಲ್ತನ ಅಂತಂದ್ರೆ ಹೆಣ್ಣು ಆರಾಮಾಗಿ ಕೊಟ್ಟು ಹೋಗಿದ್ರು, ಕನ್ಯಾಗಳನ್ನು ಸಿಗ್ತಿದ್ವು. ಆದ್ರೆ ಈಗ 100 ಎಕರೆ ಜಮೀನು ಇರುವಲ್ಲ ಒಕ್ಕಲ್ತನ ಅಂದ್ರೆ ಮುಗ್ಗುತ್ತ ಬೇಡಪ್ಪ. ಅದ್ರ ಒಕ್ಕಲ್ಗಾರಿಂದ ದುಡಿಮೆಯಿಂದ ಬದುಕ್ತಾರ. ಅದರ ಒಕ್ಕಲಿಗರನ್ನು ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ, ಇದೊಂದು ವಿಚಿತ್ರವಾದ ಸ್ಥಿತಿ ಈ ದೇಶದಾಗ, ನಮ್ಮ ರಾಜ್ಯದಾಗ, ನಮ್ಮ ತಾಲೂಕಿನಾಗ, ನಮ್ಮ ಜಿಲ್ಲೆ ಒಳಗೆ ನಿರ್ಮಾಣ ಆಗ್ಯಾವ. ಇದು ಹೋಗಲಾಡಿಸ್ಬೇಕು. ಯಾಕಂದ್ರೆ ಮನುಷ್ಯ ಛಲ ಬೇಕು. ನಾವೊಂದು ಕೇಳಿವಿ, ಇವು ITBT ಇಂಜಿನಿಯರ್ ದೊಡ್ಡ ದೊಡ್ಡ ಕಂಪನಿ ಒಳಗೆ 1 ಕೋಟಿ 2 ಕೋಟಿ ವರ್ಷಕ್ಕೆ ಪ್ಯಾಕೇಜ್ ತಗೊಳ್ಳೋ ಆ ನೌಕರಿಗೆ ರಾಜೀನಾಮೆ ಕೊಟ್ಟು ಬಂದು ಒಕ್ಕಲ್ತನ ಮಾಡತ್ತ.